ನಮಸ್ತೆ ಸ್ನೇಹಿತರೆ, ಮತ್ತೊಮ್ಮೆ ಸ್ಪರ್ಧಾವಾಹಿನಿ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಕೂಡ ಆತ್ಮೀಯ ಸ್ವಾಗತ. ಸ್ನೇಹಿತರೆ, ಇವತ್ತಿನ ತರಗತಿಯಲ್ಲಿ ನಾವು 5ನೇ ತರಗತಿಯ ಪರಿಸರ ಅಧ್ಯಯನ ಪಠ್ಯಪುಸ್ತಕದ 13ನೇ ಪಾಠ ವಿಸ್ಮಯ ಶಕ್ತಿ ಅಂತ ಆ ಒಂದು ಪಾಠದ ಪ್ರಮುಖ ಪ್ರಶ್ನೋತ್ತರಗಳ ಬಗ್ಗೆ ಚರ್ಚೆ ಮಾಡ್ತಾ ಹೋಗ್ತೀವಿ. ಈ ವಿಡಿಯೋ ನಿಮಗೆ ಮುಂಬರುವಂಥ ಎಲ್ಲ ಪರೀಕ್ಷೆಗಳಿಗೆ ಉಪಯುಕ್ತ ಆಗ್ತದೆ ಅಂತ ಹೇಳ್ತಾ ಕೊನೆಯವರೆಗೆ ವಿಡಿಯೋವನ್ನು ವಾಚ್ ಮಾಡಿ. ಯಾರೆಲ್ಲ ಇನ್ನೂ ಕೂಡ ಸಬ್ಸ್ಕ್ರೈಬ್ ಆಗಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಮೊದಲ ಪ್ರಶ್ನೆ, ವಸ್ತುವಿನ ಮೇಲೆ ಪ್ರಯೋಗವಾದ ಬಲವು ಆ ವಸ್ತುವನ್ನು ಅದೇ ದಿಕ್ಕಿನಲ್ಲಿ ಚಲಿಸುವಂತೆ ಮಾಡಿದರೆ ಅದನ್ನು ಏನೆಂದು ಕರೆಯುತ್ತಾರೆ? ವಸ್ತುವಿನ ಮೇಲೆ ಪ್ರಯೋಗವಾದ ಬಲವು ಆ ವಸ್ತುವನ್ನು ಚಲಿಸುವಂತೆ ಮಾಡಿದರೆ ಅದನ್ನು ಏನೆಂದು ಕರೆಯುತ್ತಾರೆ ಅಂತ. ವಿಶ್ರಾಂತಿ, ಕೆಲಸ, ಒತ್ತಡ, ಘರ್ಷಣೆ. ಈ 4 ಆಯ್ಕೆಗಳಲ್ಲಿ ಕೆಲಸ ಅನ್ನೋದು ಸರಿಯಾದ ಉತ್ತರ ಆಗ್ತದೆ. ಒಂದು ವಸ್ತುವಿನ ಮೇಲೆ ಬಲವನ್ನು ಪ್ರಯೋಗ ಮಾಡಿದಾಗ ಆ ವಸ್ತುವು ಅದೇ ದಿಕ್ಕಿನಲ್ಲಿ ಚಲಿಸಿದರೆ ಕೆಲಸ ಆಗಿದೆ ಅನ್ನೋದು ಅದರ ಅರ್ಥ. ಓಕೆನಾ? ಮುಂದಿನ ಪ್ರಶ್ನೆ, ಯಾವುದೇ ಕೆಲಸವನ್ನ ಮಾಡಲು ನಮಗೆ ಅಗತ್ಯವಾಗಿ ಬೇಕಾದುದು ಯಾವುದು? ಸಮಯ, ಹಣ, ಶಕ್ತಿ, ಕತ್ತಲೆ. ನಾವು ದಿನನಿತ್ಯ ಚಟುವಟಿಕೆಯಿಂದ ಇರಬೇಕು. ಯಾವುದೇ ಕೆಲಸವನ್ನ ಮಾಡಬೇಕು ಅಂತ ಅಂದಾಗ ನಮಗೆ ಶಕ್ತಿಯ ಅವಶ್ಯಕತೆ ತುಂಬ ಇರುವಂಥದ್ದು. ಸೊ ಹಾಗಾಗಿ ಶಕ್ತಿ ಅನ್ನೋದು ಸರಿಯಾದ ಉತ್ತರ. ಕೆಲಸ ಮಾಡುವ ಸಾಮರ್ಥ್ಯವನ್ನೇ ಶಕ್ತಿ ಎಂದು ಕರೆಯುತ್ತಾರೆ. ಆ ಶಕ್ತಿಯನ್ನು ನಮಗೆ ಆಹಾರದಿಂದ ಪಡೆದುಕೊಳ್ಳುವಂಥದ್ದು. ನೆಕ್ಸ್ಟ್ ಕ್ವಶನ್, ಮಾನವರು ಕೆಲಸ ಮಾಡಲು ಬೇಕಾದ ಶಕ್ತಿಯನ್ನು ಯಾವುದರಿಂದ ಪಡೆಯುತ್ತಾರೆ? ಗಾಳಿಯಿಂದ, ನೀರಿನಿಂದ, ಆಹಾರದಿಂದ, ಸೂರ್ಯನಿಂದ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಹಾರದಿಂದ ನಮಗೆ ಶಕ್ತಿ ದೊರೆಯುವಂಥದ್ದು. ನಾವು ಸೇವಿಸುವ ಆಹಾರದಿಂದ ನಮಗೆ ಶಕ್ತಿ ದೊರೆಯುವಂಥದ್ದು. ಆ ಮೂಲಕ ನಾವು ದಿನನಿತ್ಯ ಚಟುವಟಿಕೆಯಿಂದ ಇರಲಿಕ್ಕೆ ಸಾಧ್ಯ ಆಗ್ತದೆ. ನೆಕ್ಸ್ಟ್ ಕ್ವಶನ್, ಓಡುವುದು, ವಸ್ತುಗಳನ್ನು ಎಳೆಯುವುದು ಅಥವಾ ನೂಕುವ ಕೆಲಸಗಳಿಗೆ ಯಾವ ಶಕ್ತಿ ಅವಶ್ಯಕ? ಸೌರಶಕ್ತಿ, ಸ್ನಾಯು ಶಕ್ತಿ, ವಿದ್ಯುತ್ ಶಕ್ತಿ, ಶಬ್ದ ಶಕ್ತಿ. ಈ ಆಯ್ಕೆಗಳಲ್ಲಿ ಸ್ನಾಯು ಶಕ್ತಿ ಅನ್ನೋದು ಸರಿಯಾದ ಉತ್ತರ ಆಗ್ತದೆ. ಹೌದಲ್ವಾ? ನಾವು ಯಾವುದೇ ರೀತಿಯ ಆಟೋಟಗಳಾಗಲಿ, ಕೆಲಸಗಳಾಗಲಿ, ನಡೆಯುವುದಾಗಲಿ, ಇವೆಲ್ಲ ಚಟುವಟಿಕೆಗಳಿಗೆ ನಮಗೆ ಸ್ನಾಯು ಶಕ್ತಿ ಬೇಕು. ಸೊ ಹಾಗಾಗಿ ನಮ್ಮ ಶರೀರದ ಸ್ನಾಯುಗಳನ್ನು ಬಳಸಿ ಮಾಡುವಂಥ ಕೆಲಸಗಳಿಗೆ ಸ್ನಾಯು ಶಕ್ತಿ ಅಂತ ನಾವು ಕರಿತೀವಿ. ಇದು ಶರೀರದಲ್ಲಿನ ರಾಸಾಯನಿಕ ಬದಲಾವಣೆಯಿಂದ ಉಂಟಾಗುವಂಥದ್ದು. ಮುಂದಿನ ಪ್ರಶ್ನೆ, ಒಂದು ವಸ್ತುವು ತನ್ನ ಸ್ಥಾನದಿಂದ ಪಡೆಯುವ ಶಕ್ತಿಯನ್ನು ಏನೆಂದು ಕರೆಯುತ್ತಾರೆ? ತನ್ನ ಸ್ಥಾನದಿಂದ ವಸ್ತು ಶಕ್ತಿಯನ್ನು ಪಡೆದರೆ ಅದನ್ನು ಏನೆಂದು ಕರೆಯುತ್ತಾರೆ ಅಂತ. ಚಲನ ಶಕ್ತಿ, ಉಷ್ಣ ಶಕ್ತಿ, ಪ್ರಚನ್ನ ಶಕ್ತಿ, ಕಾಂತೀಯ ಶಕ್ತಿ. ಈ ಆಯ್ಕೆಗಳಲ್ಲಿ ಪ್ರಚನ್ನ ಶಕ್ತಿ ಅನ್ನೋದು ಸರಿಯಾದ ಉತ್ತರ ಆಗ್ತದೆ. ಪ್ರಚನ್ನ ಶಕ್ತಿ ಅನ್ನೋದು ಸರಿಯಾದ ಉತ್ತರ. ವಸ್ತು ಒಂದು ನಿರ್ದಿಷ್ಟ ಎತ್ತರ ಅಥವಾ ಸ್ಥಿತಿಯಲ್ಲಿ ಇರುವುದರಿಂದ ಪಡೆಯುವಂಥ ಶಕ್ತಿಯನ್ನು ನಾವು ಪ್ರಚನ್ನ ಶಕ್ತಿ ಅಂತೀವಿ. ಈ ಪ್ರಚನ್ನ ಶಕ್ತಿಗೆ ಒಂದು ಉದಾಹರಣೆ ಅಂತಂದರೆ ಅಣೆಕಟ್ಟಿನಲ್ಲಿ ನಿಂತಿರುವಂಥ ನೀರು. ಅಣೆಕಟ್ಟುಗಳಲ್ಲಿ ನಿಂತಿರುವಂಥ ನೀರು ಅದು ಯಾವ ರೀತಿಯ ಶಕ್ತಿ ಅಂತಂದರೆ ಪ್ರಚನ್ನ ಶಕ್ತಿ. ನೆಕ್ಸ್ಟ್ ಕ್ವಶನ್, ವಸ್ತುವು ತನ್ನ ಚಲನೆಯಿಂದ ಪಡೆಯುವಂಥ ಶಕ್ತಿಯನ್ನು ಏನೆನ್ನುತ್ತಾರೆ? ಪ್ರಚನ್ನ ಶಕ್ತಿ, ಚಲನಾಶಕ್ತಿ, ಜೈವಿಕ ಶಕ್ತಿ, ಸ್ಥಿರ ಶಕ್ತಿ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಚಲನಾಶಕ್ತಿ. ಚಲನೆಯಿಂದ ಪಡೆದುಕೊಳ್ಳುವಂಥ ಶಕ್ತಿಯನ್ನು ಚಲನಾಶಕ್ತಿ ಅಂತ ಕರಿತೀವಿ. ನೋಡಿ, ಚಲಿಸುತ್ತಿರುವ ಯಾವುದೇ ವಸ್ತುವು ಹೊಂದಿರುವ ಶಕ್ತಿಯೇ ಚಲನಾಶಕ್ತಿ. ಇದಕ್ಕೆ ಉದಾಹರಣೆ ಯಾವುದು ಅಂತಂದರೆ ಅಣೆಕಟ್ಟಿನಿಂದ ಕೆಳಗೆ ಹರಿಯುತ್ತಿರುವ ನೀರು ಚಲನಶಕ್ತಿಗೆ ಒಂದು ಉದಾಹರಣೆ. ಓಕೆನಾ? ಅಣೆಕಟ್ಟಿನಲ್ಲಿ ಸಂಗ್ರಹವಾಗಿರುವಂಥ ನೀರು ಪ್ರಚನ್ನ ಶಕ್ತಿ ಆದರೆ ಅಣೆಕಟ್ಟಿನಿಂದ ಹರಿಯುವಂಥ ನೀರು ಚಲನಶಕ್ತಿ. ನೆಕ್ಸ್ಟ್ ಕ್ವಶನ್, ಪ್ರಚನ್ನ ಶಕ್ತಿ ಮತ್ತು ಚಲನಾಶಕ್ತಿಗಳ ಒಟ್ಟು ಮೊತ್ತವನ್ನು ಏನೆಂದು ಕರೆಯುತ್ತಾರೆ? ಯಾಂತ್ರಿಕ ಶಕ್ತಿ, ರಾಸಾಯನಿಕ ಶಕ್ತಿ, ಸೌರಶಕ್ತಿ, ಪವನ ಶಕ್ತಿ. ಈ 4 ಆಯ್ಕೆಗಳಲ್ಲಿ ಸರಿಯಾದ ಉತ್ತರ ಯಾಂತ್ರಿಕ ಶಕ್ತಿ. ಪ್ರಚನ್ನ ಶಕ್ತಿ ಮತ್ತು ಚಲನಾಶಕ್ತಿಗಳ ಒಟ್ಟು ಮೊತ್ತವನ್ನು ಯಾಂತ್ರಿಕ ಶಕ್ತಿ ಅಂತ ಕರಿತೀವಿ. ಒಂದು ವಸ್ತುವಿನ ಸ್ಥಾನ ಮತ್ತು ಚಲನೆಯಿಂದ ಉಂಟಾಗುವಂಥ ಶಕ್ತಿಗಳ ಮೊತ್ತವೇ ಯಾಂತ್ರಿಕ ಶಕ್ತಿ. ನೆಕ್ಸ್ಟ್ ಕ್ವಶನ್, ಭೂಮಿಯ ಮೇಲಿರುವ ಎಲ್ಲ ಶಕ್ತಿಗಳ ಮೂಲ ಆಕಾರ ಯಾವುದು? ಭೂಮಿಯ ಮೇಲಿರುವಂಥ ಎಲ್ಲ ಶಕ್ತಿಗಳ ಮೂಲ ಆಕಾರ ಯಾವುದು? ಚಂದ್ರ, ಸೂರ್ಯ, ಕಲ್ಲಿದ್ದಲು, ಗಾಳಿ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಸೂರ್ಯ ಸರಿಯಾದ ಉತ್ತರ.
ಭೂಮಿಯ ಮೇಲಿರುವ ಬಹುತೇಕ ಎಲ್ಲ ಶಕ್ತಿಗಳು ಪ್ರತ್ಯಕ್ಷವಾಗಿರಲಿ ಅಥವಾ ಪರೋಕ್ಷವಾಗಿರಲಿ ಸೂರ್ಯನನ್ನ ಅವಲಂಬಿತವಾಗಿರುವಂಥದ್ದು. ಸೊ ಸೂರ್ಯನಿಂದ ಪಡೆಯುವಂಥ ಶಕ್ತಿಯನ್ನು ನಾವು ಸೌರಶಕ್ತಿ ಅಂತ ಕರಿತೀವಿ. ನೆಕ್ಸ್ಟ್ ಕ್ವಶನ್, ಸಸ್ಯಗಳು ಸೌರಶಕ್ತಿಯನ್ನು ಬಳಸಿ ಆಹಾರ ತಯಾರಿಸುವ ಪ್ರಕ್ರಿಯೆಯನ್ನು ಏನೆನ್ನುತ್ತಾರೆ? ಉಸಿರಾಟ, ದ್ಯುತಿ ಸಂಶ್ಲೇಷಣೆ, ಜೀರ್ಣಕ್ರಿಯೆ, ಬಾಷ್ಪ ವಿಸರ್ಜನೆ. ಸಸ್ಯಗಳು ಸೌರಶಕ್ತಿಯನ್ನು ಬಳಸಿ ಆಹಾರ ತಯಾರಿಸುವಂಥ ಪ್ರಕ್ರಿಯೆಯನ್ನು ಏನಂತ ಕರಿತೀವಿ? ಸೊ ಇದಕ್ಕೆ ಸರಿಯಾದ ಉತ್ತರ ದ್ಯುತಿ ಸಂಶ್ಲೇಷಣೆ. ಸಸ್ಯಗಳು ತಮ್ಮ ಆಹಾರವನ್ನು ತಯಾರಿಸಿಕೊಳ್ಳೋದನ್ನು ದ್ಯುತಿ ಸಂಶ್ಲೇಷಣೆ ಅಂತ ಕರಿತೀವಿ. ನೆಕ್ಸ್ಟ್ ಕ್ವಶನ್, ಚಲಿಸುವ ಗಾಳಿಯು ಹೊಂದಿರುವ ಶಕ್ತಿಯನ್ನು ಏನೆಂದು ಕರೆಯುತ್ತಾರೆ? ಜಲಶಕ್ತಿ, ಪವನಶಕ್ತಿ, ಉಷ್ಣಶಕ್ತಿ, ಸೌರಶಕ್ತಿ. ಇದಕ್ಕೆ ಸರಿಯಾದ ಉತ್ತರ ಪವನ ಅಥವಾ ಗಾಳಿ ಅಲ್ವಾ? ಪವನ ಅಂದ್ರೆ ಗಾಳಿ. ಸೊ ಹಾಗಾಗಿ ಚಲಿಸುವ ಗಾಳಿಯು ಹೊಂದಿರುವಂಥ ಶಕ್ತಿಯನ್ನು ಪವನ ಶಕ್ತಿ ಅಂತ ಕರಿತೀವಿ. ನೆಕ್ಸ್ಟ್ ಕ್ವಶನ್, ಉಷ್ಣ ವಿದ್ಯುತ್ ಸ್ಥಾವರಗಳಲ್ಲಿ ವಿದ್ಯುತ್ ಉತ್ಪಾದಿಸಲು ಏನನ್ನು ಇಂಧನವಾಗಿ ಬಳಸುತ್ತಾರೆ? ನೀರು, ಕಲ್ಲಿದ್ದಲು, ಸಗಣಿ, ಪೆಟ್ರೋಲ್. ಉಷ್ಣ ವಿದ್ಯುತ್ ಸ್ಥಾವರಗಳಲ್ಲಿ ವಿದ್ಯುತ್ತನ್ನು ತಯಾರು ಮಾಡಲು ಇಂಧನವಾಗಿ ಕಲ್ಲಿದ್ದಲನ್ನು ಬಳಸುವಂಥದ್ದು. ಇದಕ್ಕೆ ಕಲ್ಲಿದ್ದಲು ಅನ್ನೋದು ಸರಿಯಾದ ಉತ್ತರ ಆಗ್ತದೆ. ನೋಡಿ, ಕಲ್ಲಿದ್ದಲನ್ನು ಸುಡುವುದರಿಂದ ಬಿಡುಗಡೆಯಾಗುವಂಥ ಉಷ್ಣವನ್ನು ಬಳಸಿಕೊಂಡು ಉಷ್ಣ ವಿದ್ಯುತ್ ಸ್ಥಾವರಗಳಲ್ಲಿ ವಿದ್ಯುತ್ತನ್ನು ಉತ್ಪಾದಿಸಲಾಗುತ್ತದೆ. ಅಂಥ ಉಷ್ಣ ವಿದ್ಯುತ್ ಸ್ಥಾವರ ಕರ್ನಾಟಕದಲ್ಲಿ ರಾಯಚೂರಿನಲ್ಲಿ ಇರುವುದನ್ನು ನಾವು ನೋಡ್ಬೋದು. ನೆಕ್ಸ್ಟ್ ಕ್ವಶನ್, ರಭಸವಾಗಿ ಬೀಳುವ ನೀರಿನ ಶಕ್ತಿಯಿಂದ ವಿದ್ಯುತ್ ಉತ್ಪಾದಿಸುವ ಕೇಂದ್ರಗಳನ್ನು ಏನೆನ್ನುತ್ತಾರೆ? ರಭಸವಾಗಿ ಬೀಳುವಂಥ ನೀರಿನ ಶಕ್ತಿಯಿಂದ ವಿದ್ಯುತ್ತನ್ನು ತಯಾರು ಮಾಡುವ ಕೇಂದ್ರಗಳನ್ನು ಏನಂತ ಕರೀತಾರೆ? ಉಷ್ಣ ವಿದ್ಯುತ್ ಕೇಂದ್ರ, ಜಲ ವಿದ್ಯುತ್ ಕೇಂದ್ರ, ಸೌರ ವಿದ್ಯುತ್ ಕೇಂದ್ರ, ಜೈವಿಕ ಅನಿಲ ಕೇಂದ್ರ. ಸೊ ಇದಕ್ಕೆ ಸರಿಯಾದ ಉತ್ತರ ಜಲ ವಿದ್ಯುತ್ ಕೇಂದ್ರ ಅನ್ನೋದು ಸರಿಯಾದ ಉತ್ತರ ಆಗ್ತದೆ. ಜಲ ವಿದ್ಯುತ್ ಕೇಂದ್ರ. ಎತ್ತರ ಪ್ರದೇಶದಿಂದ ರಭಸವಾಗಿ ಬೀಳುವಂಥ ನೀರು ಟರ್ಬೈನ್ಗಳನ್ನು ತಿರುಗಿಸಿ ವಿದ್ಯುತ್ ಉತ್ಪಾದನೆ ಆಗುವಂಥದ್ದು. ಸೊ ಇದನ್ನು ಜಲ ವಿದ್ಯುತ್ಗಾರಗಳು ಅಂತ ಕರಿತೀವಿ. ಮುಂದಿನ ಪ್ರಶ್ನೆ, ಸಾಗರದ ಅಲೆಗಳಿಂದ ಉತ್ಪತ್ತಿಯಾಗುವ ಶಕ್ತಿಯನ್ನು ಏನೆಂದು ಕರೆಯುತ್ತಾರೆ? ಪವನ ಶಕ್ತಿ, ಭರತ ಶಕ್ತಿ, ಯಾಂತ್ರಿಕ ಶಕ್ತಿ, ಸ್ಥಿರ ಶಕ್ತಿ. ಈ 4 ಆಯ್ಕೆಗಳಲ್ಲಿ ಭರತ ಶಕ್ತಿ ಅನ್ನೋದು ಸರಿಯಾದ ಉತ್ತರ. ನೋಡಿ, ಸಮುದ್ರದ ಅಲೆಗಳ ಏರಿಳಿತ ಅಥವಾ ಚಲನೆಯಿಂದಾಗಿ ಉತ್ಪತ್ತಿಯಾಗುವಂಥ ಶಕ್ತಿಯನ್ನು ನಾವು ಭರತ ಶಕ್ತಿ ಅಂತ ಕರಿತೀವಿ. ಭರತ ಶಕ್ತಿ ಸರಿಯಾದ ಉತ್ತರ. ನೆಕ್ಸ್ಟ್ ಕ್ವಶನ್, ಸಗಣಿ ಮತ್ತು ಕೃಷಿ ತ್ಯಾಜ್ಯಗಳನ್ನು ಕೊಳೆಸಿದಾಗ ಉಂಟಾಗುವಂಥ ಅನಿಲ ಯಾವುದು? ಆಮ್ಲಜನಕ, ಜೈವಿಕ ಅನಿಲ, ಸಾರಜನಕ, ಇಂಗಾಲದ ಡೈಆಕ್ಸೈಡ್. ಈ ಆಯ್ಕೆಗಳಲ್ಲಿ ಜೈವಿಕ ಅನಿಲ ಅಥವಾ ಗೋಬರ್ ಗ್ಯಾಸ್ ಅನ್ನೋದು ಸರಿಯಾದ ಉತ್ತರ ಆಗ್ತದೆ. ನೋಡಿ, ಸಸ್ಯದ ಅವಶೇಷಗಳು ಮತ್ತು ಪ್ರಾಣಿಗಳ ಸಗಣಿಯನ್ನು ಗಾಳಿ ಇಲ್ಲದಂತೆ ಕೊಳೆಸಿದಾಗ ಜೈವಿಕ ಅನಿಲ ಬಿಡುಗಡೆಯಾಗುವಂಥದ್ದು. ಇದನ್ನು ಅಡುಗೆಗೆ ಬಳಸಿಕೊಳ್ಳುವಂಥದ್ದು. ನೆಕ್ಸ್ಟ್ ಕ್ವಶನ್, ವಿದ್ಯುತ್ ಕೋಶಗಳಲ್ಲಿ ಅಥವಾ ಬ್ಯಾಟರಿಗಳಲ್ಲಿ ಯಾವ ಶಕ್ತಿಯು ವಿದ್ಯುತ್ತಾಗಿ ಪರಿವರ್ತನೆಯಾಗುತ್ತದೆ? ವಿದ್ಯುತ್ ಕೋಶಗಳಲ್ಲಿ ಯಾವ ಶಕ್ತಿಯು ವಿದ್ಯುತ್ತಾಗಿ ಪರಿವರ್ತನೆಯಾಗುತ್ತದೆ? ಆಯ್ಕೆಗಳು ಶಬ್ದಶಕ್ತಿ, ರಾಸಾಯನಿಕ ಶಕ್ತಿ, ಉಷ್ಣ ಶಕ್ತಿ, ಸ್ನಾಯು ಶಕ್ತಿ. ಈ ಆಯ್ಕೆಗಳಲ್ಲಿ ಸರಿಯಾದ ಉತ್ತರ ರಾಸಾಯನಿಕ ಶಕ್ತಿ ಅನ್ನೋದು ಸರಿಯಾದ ಉತ್ತರ ಆಗ್ತದೆ. ನೋಡಿ, ವಿದ್ಯುತ್ ಕೋಶಗಳ ಒಳಗೆ ರಾಸಾಯನಿಕ ಕ್ರಿಯೆ ನಡೆಯುವುದರಿಂದ ವಿದ್ಯುತ್ ಉತ್ಪಾದನೆಯಾಗುವಂಥದ್ದು. ಅಂದರೆ ರಾಸಾಯನಿಕ ಕ್ರಿಯೆಯು ವಿದ್ಯುತ್ ಶಕ್ತಿಯಾಗಿ ಬದಲಾಗ್ತದೆ. ನೆಕ್ಸ್ಟ್ ಕ್ವಶನ್, ಉರಿಯಲು ಸಹಾಯವಾಗುವ ಹಾಗೂ ಉಷ್ಣ ಮತ್ತು ಬೆಳಕನ್ನು ಬಿಡುಗಡೆ ಮಾಡುವ ನೈಸರ್ಗಿಕ ಸಂಪನ್ಮೂಲ ಯಾವುದು? ನೀರು, ಗಾಳಿ, ಇಂಧನ, ಮಣ್ಣು. ಈ ಆಯ್ಕೆಗಳಲ್ಲಿ ಇಂಧನ ಅನ್ನೋದು ಸರಿಯಾದ ಉತ್ತರ ಆಗ್ತದೆ. ಪೆಟ್ರೋಲ್, ಡೀಸೆಲ್ ಇವೆಲ್ಲವೂ ಕೂಡ ಉರಿಯಲು ಸಹಾಯ ಮಾಡುವ ಮೂಲಕ ಉಷ್ಣ ಮತ್ತು ಬೆಳಕನ್ನು ಬಿಡುಗಡೆ ಮಾಡುವಂಥದ್ದು. ಮುಂದಿನ ಪ್ರಶ್ನೆ, ವಾಹನ ಚಲಿಸಲು ಇಂಧನವು ಯಾವ ಶಕ್ತಿಯಾಗಿ ಬದಲಾಗುತ್ತದೆ? ವಾಹನ ಚಲನೆಯಿಂದ ಇಂಧನವು ಯಾವ ಶಕ್ತಿಯಾಗಿ ಬದಲಾಗುತ್ತದೆ? ಶಬ್ದಶಕ್ತಿ, ಉಷ್ಣಶಕ್ತಿ, ಯಾಂತ್ರಿಕ ಶಕ್ತಿ, ಜೈವಿಕ ಶಕ್ತಿ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಯಾಂತ್ರಿಕ ಶಕ್ತಿ. ಪೆಟ್ರೋಲ್ ಡೀಸೆಲನ್ನು ಬಳಸಿಕೊಂಡು ಯಾಂತ್ರಿಕ ಶಕ್ತಿ ಬಿಡುಗಡೆಯಾಗಿ ವಾಹನ ಚಲಿಸುವುದನ್ನು ನಾವು ನೋಡ್ತೀವಿ. ಮುಂದಿನ ಪ್ರಶ್ನೆ, ಸೌದೆ ಒಲೆಯ ಬದಲಾಗಿ ಬಳಸಬಹುದಾದ ಪರಿಸರ ಸ್ನೇಹಿ ಪರ್ಯಾಯ ಶಕ್ತಿ ಯಾವುದು? ಸೀಮೆಎಣ್ಣೆ, ಜೈವಿಕ ಅನಿಲ, ಕಲ್ಲಿದ್ದಲು, ಬ್ಯಾಟರಿ.
ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಜೈವಿಕ ಅನಿಲವನ್ನು ಬಳಸ್ಬೋದು. ನೋಡಿ, ಸೌದೆಗಾಗಿ ಕಾಡು ನಾಶ ಮಾಡುವುದನ್ನು ತಡೆಯಲು ಹೊಗೆ ಇಲ್ಲದೆ ಅಡುಗೆ ಮಾಡಲು ಈ ಜೈವಿಕ ಅನಿಲವು ಒಂದು ಉತ್ತಮ ಪರ್ಯಾಯ ಮಾರ್ಗವಾಗಿ ಇರುವಂಥದ್ದು. ನೆಕ್ಸ್ಟ್ ಕ್ವಶನ್, ಶಕ್ತಿಯನ್ನು ಸೃಷ್ಟಿಸಲು ಅಥವಾ ನಾಶಪಡಿಸಲು ಸಾಧ್ಯವೇ? ಹೌದು, ಸೃಷ್ಟಿಸಬಹುದು. ಇಲ್ಲ, ಸಾಧ್ಯವಿಲ್ಲ. ಕೇವಲ ನಾಶಪಡಿಸಬಹುದು. ಸೃಷ್ಟಿಸಿ ನಾಶಪಡಿಸಬಹುದು. ಈ ಆಯ್ಕೆಗಳಲ್ಲಿ ಸಾಧ್ಯವಿಲ್ಲ ಅನ್ನೋದು ಸರಿಯಾದ ಉತ್ತರ ಆಗ್ತದೆ. ಶಕ್ತಿಯನ್ನ ಒಂದು ರೂಪದಿಂದ ಇನ್ನೊಂದು ರೂಪಕ್ಕೆ ಬದಲಾಯಿಸಬಹುದು, ಆದರೆ ಅದನ್ನ ನಾಶಪಡಿಸಲು ಸಾಧ್ಯವಿಲ್ಲ. ಇದನ್ನ ನಾವೇನಂತ ಕರಿತೀವಿ ಅಂತಂದ್ರೆ ಶಕ್ತಿ ಸಂರಕ್ಷಣಾ ನಿಯಮ ಅಂತ ಕರಿತೀವಿ. ಓಕೆನಾ? ನೆಕ್ಸ್ಟ್ ಕ್ವಶನ್, ಬಿಸಿಲಿನಲ್ಲಿ ಹಪ್ಪಳ ಒಣಗುವಾಗ ಸೌರಶಕ್ತಿಯು ಯಾವ ಶಕ್ತಿಯಾಗಿ ಬದಲಾವಣೆಯಾಗುತ್ತದೆ? ಶಬ್ದಶಕ್ತಿ, ಉಷ್ಣಶಕ್ತಿ, ವಿದ್ಯುತ್ ಶಕ್ತಿ, ಯಾಂತ್ರಿಕ ಶಕ್ತಿ. ಸೊ ಇದಕ್ಕೆ ಸರಿಯಾದ ಉತ್ತರ ಉಷ್ಣಶಕ್ತಿ ಅನ್ನೋದು ಸರಿಯಾದ ಉತ್ತರ ಆಗ್ತದೆ. ನೆಕ್ಸ್ಟ್ ಕ್ವಶನ್, ಸೈಕಲ್ ಸವಾರಿ ಮಾಡುವುದರಿಂದ ಯಾವ ಶಕ್ತಿಯನ್ನು ಉಳಿಸಬಹುದು? ಇಂಧನ ಶಕ್ತಿ, ಸ್ನಾಯು ಶಕ್ತಿ, ಶಬ್ದ ಶಕ್ತಿ, ಕಾಂತೀಯ ಶಕ್ತಿ. ಇದಕ್ಕೆ ಸರಿಯಾದ ಉತ್ತರ ಇಂಧನ ಶಕ್ತಿ ಸರಿಯಾದ ಉತ್ತರ ಆಗ್ತದೆ. ನೋಡಿ, ಬೈಕ್ ಅಥವಾ ಕಾರಿಗೆ ಪೆಟ್ರೋಲ್ ಬೇಕು, ಆದರೆ ಸೈಕಲ್ ಚಲಾಯಿಸಲು ನಮ್ಮ ಸ್ನಾಯು ಶಕ್ತಿ ಬಳಕೆಯಾಗೋದ್ರಿಂದ ಇಂಧನವನ್ನು ಉಳಿತಾಯ ಮಾಡಬಹುದು. ನೆಕ್ಸ್ಟ್ ಕ್ವಶನ್, ಕೈಯಲ್ಲಿ ಬಟ್ಟೆ ಒಗೆಯುವುದರ ಮೂಲಕ ನಾವು ಯಾವ ಶಕ್ತಿಯನ್ನು ಉಳಿತಾಯ ಮಾಡಬಹುದು? ಸೌರಶಕ್ತಿ, ವಿದ್ಯುತ್ ಶಕ್ತಿ, ರಾಸಾಯನಿಕ ಶಕ್ತಿ, ಪವನ ಶಕ್ತಿ. ಈ 4 ಆಯ್ಕೆಗಳಲ್ಲಿ ವಿದ್ಯುತ್ ಶಕ್ತಿ ಅನ್ನೋದು ಸರಿಯಾದ ಉತ್ತರ ಆಗ್ತದೆ. ಬಟ್ಟೆ ಒಗೆಯುವ ಯಂತ್ರಕ್ಕೆ ಅಥವಾ ವಾಷಿಂಗ್ ಮಿಷಿನ್ಗಳಿಗೆ ವಿದ್ಯುತ್ ಬೇಕು. ನಾವು ಕೈಯಿಂದ ಬಟ್ಟೆ ಒಗೆದರೆ ವಿದ್ಯುತ್ತನ್ನು ಉಳಿತಾಯ ಮಾಡಬಹುದು. ನೆಕ್ಸ್ಟ್ ಕ್ವಶನ್, ವಿದ್ಯುತ್ ಗೀಜರ್ ಬದಲಿಗೆ ಬಿಸಿ ನೀರಿಗಾಗಿ ಏನನ್ನು ಬಳಸಬಹುದು? ಸೌರ ಜಲತಾಪಕ, ಗೋಬರ್ ಗ್ಯಾಸ್, ಬ್ಯಾಟರಿ, ಗಾಳಿ ಗಿರಣಿ. ಸೊ ಇದಕ್ಕೆ ಸರಿಯಾದ ಉತ್ತರ ಸೌರ ಜಲತಾಪಕ ಅಥವಾ ಸೋಲಾರ್ ವಾಟರ್ ಹೀಟರ್. ಸೂರ್ಯನ ಶಾಖದಿಂದ ನೀರು ಕಾಯಿಸುವ ಮೂಲಕ ಅಧಿಕ ಪ್ರಮಾಣದ ವಿದ್ಯುತ್ತನ್ನು ಉಳಿತಾಯ ಮಾಡಬಹುದು. ನೆಕ್ಸ್ಟ್ ಕ್ವಶನ್, ಚಳಿಗಾಲದಲ್ಲಿ ಅಂಗೈಗಳನ್ನು ಉಜ್ಜಿದಾಗ ಏನಾಗುತ್ತದೆ? ತಂಪಾಗುತ್ತದೆ, ಬಿಸಿಯಾಗುತ್ತದೆ, ವಿದ್ಯುತ್ ಉಂಟಾಗುತ್ತದೆ, ಏನೂ ಆಗುವುದಿಲ್ಲ. ತುಂಬಾ ಸರಳವಾದ ಪ್ರಶ್ನೆ. ಸರಿಯಾದ ಉತ್ತರ ಬಿಸಿಯಾಗುತ್ತದೆ. ನೆಕ್ಸ್ಟ್ ಕ್ವಶನ್, ಪರಿಸರ ಮಾಲಿನ್ಯ ತಡೆಗಟ್ಟಲು ಯಾವ ಶಕ್ತಿಯ ಬಳಕೆಯನ್ನು ಹೆಚ್ಚಿಸಬೇಕು? ಕಲ್ಲಿದ್ದಲು, ಸೌರಶಕ್ತಿ, ಕಟ್ಟಿಗೆ, ಡೀಸೆಲ್. ಈ 4 ಆಯ್ಕೆಗಳಲ್ಲಿ ಸೌರಶಕ್ತಿಯನ್ನು ಅಧಿಕವಾಗಿ ಬಳಸಬೇಕು. ಆ ಮೂಲಕ ಪರಿಸರ ಮಾಲಿನ್ಯವನ್ನು ತಡೆಗಟ್ಟಬಹುದು. ಸೊ ಸ್ನೇಹಿತರೆ, ಇಲ್ಲಿಯ ತನಕ ನಾವು ಈ ಪಾಠದ ಸುಮಾರು 25 ಪ್ರಶ್ನೋತ್ತರಗಳ ಬಗ್ಗೆ ತಿಳ್ಕೊಂಡಿದ್ದೀವಿ. ಇದೇ ರೀತಿಯ ಹೆಚ್ಚಿನ ವಿಡಿಯೋಗಳು ನಮ್ಮ ಒಂದು ಚಾನಲ್ನಲ್ಲಿ ಬರ್ತಾ ಹೋಗ್ತವೆ. ದಯವಿಟ್ಟು ಯಾರೆಲ್ಲ ಇನ್ನೂ ಕೂಡ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನು ಮುಗಿಸ್ತಿದ್ದೀನಿ. ಎಲ್ಲರಿಗೂ ನಮಸ್ಕಾರ.